ಪರಮಾತ್ಮನೇ ನಮಃ. ಕಣ್ಕಡನಲ್ಲಿ ಚರದಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನ ನಮಸ್ಕಾರ ಮಾಡ್ತಿದ್ದೇನೆ. ವಿಷಯ ಏನೆಂದರೆ, ನೀನು ಈಶ್ವರನ ದರ್ಶನ ಮಾಡಬಹುದು, ನೀನು ಈಶ್ವರನ ಅನುಭವ ಮಾಡಬಹುದು, ನೀನು ಪರಮಾತ್ಮನ ನೋಡಬಹುದು. ಅಸಹಾಯಕ ಅಂತ ಮತ್ತೆ ತಿಳಿದುಕೊಳ್ಬೇಡ. ಸ್ತ್ರೀ ಹೋ ಪುರುಷ ಹೋ, ಸ್ತ್ರೀ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು, ಪುರುಷ ಏನು ಲಿಂಗಭೇದವಿಲ್ಲ. ಯಾವ ಜಾತಿಯವರು ಆಗಿರ್ಬೋದು, ಜಾತಿಯವನ ಆಗಿರ್ಬೋದು, ಯಾವ ಧರ್ಮದವನಾಗಿರ್ಬೋದು, ಇದೇನು ಅಭ್ಯಂತರವಿಲ್ಲ. ಎಲ್ಲರೂ ಈಶ್ವರನ ನೋಡೋದಕ್ಕೆ ಅಧಿಕಾರಿಯಾಗಿದ್ದಾರೆ. ಎಲ್ಲರೂ ಅಧಿಕಾರಿಯಾಗಿದ್ದಾರೆ. ಅವರು ಯಾವ ರೀತಿ ತನ್ನ ಸ್ವಸ್ವರೂಪದಲ್ಲಿ ನಿಲ್ಲಿಸಿ, ತನ್ನ ಸ್ವಸ್ವರೂಪದಲ್ಲಿ ನಿಂತುಕೊಂಡು ನನ್ನ ಒಳಗಡೆ ಇರುವ ದೀಪವನ್ನು, ಏನು ಎಣ್ಣೆ, ಅಲ್ಲಿ ಎಣ್ಣೆ ಹಾಕೋದಿಲ್ಲ, ದೀಪವಿಲ್ಲ, ಬತ್ತಿ ಇಲ್ಲ, ಯುಗದಿಂದ ದೀಪ ಬೆಳಗುತ್ತಿದೆ. ದೀಪವನ್ನು ನೀನು ನೋಡಿದಾಗ ಮಹದಾನಂದ ಪ್ರಾಪ್ತವಾಗುತ್ತದೆ. ಮಹದಾನಂದ ಪ್ರಾಪ್ತ ಆದಾಗ ನಿನಗಾಗ ಅನುಭವ ಆಗ್ತದೆ. ನನಗೆ ಗೊತ್ತಿಲ್ಲದ ಕಾರಣ ನಾನು ಎಲ್ಲ ಬೇರೆ ಕಡೆ ಹುಡುಕುತ್ತಿದ್ದೆ ಪ್ರಕಾಶವನ್ನು. ಪ್ರಕಾಶ ನನ್ನೊಳಗೆ ಇದೆ. ಆಗ ನಿನಗೆ ಅನುಭವ ಆಗಾದಾಗ ನಿನಗೆ ಬೋಧ ಆಗ್ತದೆ. ಯಾರನ್ನು ಹುಡುಕುತ್ತಿದ್ದೇನೆ ಅವನು ನಾನೇ ಆಗಿದ್ದೇನೆ. ಇಷ್ಟದಿಂದ ನಾನು ಹುಡುಕುತ್ತಿದ್ದೆ, ಯಾರನ್ನು ಈಶ್ವರನ ಹುಡುಕುತ್ತಿದ್ದೇನೆ ಅವನು ನನ್ನೊಳಗೆ ಇದ್ದೇನೆ, ಅವನು ನಾನೇ ಆಗಿದ್ದೇನೆ ಅಂತ ನಿನ್ನ ದೃಢ ಬೋಧ ಆಗ್ತದೆ. ದೃಢ ಬೋಧ. ಓಂ ಶ್ರೀ ಪರಮಾತ್ಮನೇ.